I'm done being scared. I can't hear you. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಇಟ್ ವೆಲ್ಕಮ್ ಟು ಡೈರಿ ಎಪಿಸೋಡ್ 7 ನ ಬ್ರೇಕ್ ಡೌನ್ ಮಾಡ್ತೀನಿ. ಹಿಂದಿನ ಎಪಿಸೋಡ್ಸ್ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ ಸ್ನೇಹಿತರೆ, ಮಿಸ್ ಮಾಡದೆ ನೋಡಿ. ಈ ಎಪಿಸೋಡ್ ಮತ್ತೆ ಲಾಸ್ಟ್ ಎಪಿಸೋಡ್ ತುಂಬಾನೇ ಭಯಾನಕವಾಗಿ ಇರುತ್ತೆ ಸ್ನೇಹಿತರೆ. ಈ 7ನೇ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಈ ಎಪಿಸೋಡ್ ಇಂದ ಶುರು ಆಗ್ತಿದೆ. ಪೆನಿವೈಸ್ ನ 1962ರ ಸೈಕಲ್ ಕೂಡ ಮುಗಿಯೋ ಸಮಯ, ಹಾಗಾಗಿ ಅವನು ಜಾತ್ರೆ ಶುರು ಮಾಡ್ತಾನೆ. ಸೊ ಏನಾಗುತ್ತೆ ಅಂತ ಈ ವಿಡಿಯೋ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಕಿಶೋರ್ ಕುಮಾರ್, ಲಿಖಿತ್ ಗೌಡ, ಸೂರ್ಯ ಪ್ರಕಾಶ್, ಸಂದೀಪ್, ಸೋನಾ, ಅಜಿತ್, ಹರೀಶ್, ಸುಬ್ರಹ್ಮಣ್ಯ ಆಚಾರ್ ಮತ್ತೆ ಸಂದೀಪ್ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಇದೇ ತಿಂಗಳಲ್ಲಿ 2 ವಿಡಿಯೋ ಸ್ನೇಹಿತರೆ ಮೆಂಬರ್ಸ್ಗೆ ಅಂತಾನೆ ರೆಡಿ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ, ರಾನಿ ಅವರಪ್ಪ ಹ್ಯಾಂಕ್ ನ ಶಾರ್ಲೋಟ್ ಬ್ಲಾಕ್ ಸ್ಪಾಟ್ ಅಲ್ಲಿ ಇಟ್ಟಿದ್ದಾಳೆ. ಬ್ಲಾಕ್ ಸ್ಪಾಟ್ ಅನ್ನೋದು ಡಿಕ್ ಮತ್ತೆ ಅವನ ಆರ್ಮಿ ಫ್ರೆಂಡ್ಸ್ ಎಲ್ಲ ಸೇರಿ ಆಫ್ರಿಕನ್ ಅಮೆರಿಕನ್ಸ್ ಗೆ ಅಂತ ಮಾಡಿರೋ ಒಂದು ನೈಟ್ ಕ್ಲಬ್. ಹ್ಯಾಂಕ್ ನ ಬೇರೆ ಕಡೆ ಸೇಫ್ ಆಗಿರೋ ಜಾಗಕ್ಕೆ ಕಳಿಸೋವರೆಗೂ ಇಲ್ಲೇ ಇದ್ದು ಆಮೇಲೆ ಮಗ ವಿಲ್ ನ ಕರ್ಕೊಂಡು ಡೇರಿಯಿಂದ ಹೋಗೋಕೆ ಶಾರ್ಲೋಟ್ ರೆಡಿ ಆಗಿದ್ದಾಳೆ. ಅದೇ ಲಿಲಿ ಇಂಗ್ರಿಡ್ ನ ಮನೆಗೆ ಬಂದಾಗ ಇಲ್ಲಿರೋ ಇಂಗ್ರಿಡ್ ನ ಹಳೆ ಫೋಟೋಸ್ ನೋಡಿ ಗೊತ್ತಾಯ್ತು, ಇಂಗ್ರಿಡ್ ನ ತಂದೆ ಬಾಬ್ ಗ್ರೇ ಆಗಿದ್ದಾನೆ. ಬಾಬ್ ಗ್ರೇ ಸರ್ಕಸ್ ಅಲ್ಲಿ ಪೆನಿವೈಸ್ ನ ರೀತಿ ವೇಷ ಹಾಕೊಂಡು ಪರ್ಫಾರ್ಮ್ ಮಾಡ್ತಿರ್ತಾನೆ. ಆಮೇಲೆ ಬಾಬ್ ಗ್ರೇಗೆ ಏನಾಯ್ತು ಅಂತ ಗೊತ್ತಿಲ್ಲ, ಈ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ. ಒಟ್ನಲ್ಲಿ ಇಂಗ್ರಿಡ್ ಕೂಡ ತನ್ನ ತಂದೆ ಜೊತೆ ಪೆರಿವಿಂಕಲ್ ಅಂತ ಮೇಕಪ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ತಿದ್ದವಳು ನಂತರ ಡೆರಿಯಲ್ಲೇ ಉಳ್ಕೊಂತಾಳೆ. ಜುನಿಪರ್ ಹಿಲ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ಇಲ್ಲಿರೋ ಮಕ್ಕಳನ್ನ ತಿನ್ನೋಕೆ ಪೆನಿವೈಸ್ ಬಂದಾಗ ಪೆನಿವೈಸ್ ನ ರೂಪದಲ್ಲಿ ಇರೋ ಇಟ್ನ ತನ್ನ ತಂದೆ ಅಂತ ಅನ್ಕೊಂಡು ತಂದೆನ ಭೇಟಿ ಆಗೋಕ್ಕೋಸ್ಕರನೇ ಮಕ್ಕಳನ್ನ ಪೆನಿವೈಸ್ ಹತ್ರ ಕರ್ಕೊಂಡ್ ಬರೋ ಕೆಲಸ ಮಾಡ್ತಿರ್ತಾಳೆ. ಇದನ್ನ ತಿಳ್ಕೊಂಡ ಲಿಲಿ ತುಂಬಾನೇ ಶಾಕ್ ಆಗಿ ಎಸ್ಕೇಪ್ ಆಗ್ತಾಳೆ. ಎಲ್ಲ ಆದ್ಮೇಲೆ ಇಂಗ್ರಿಡ್ ಮತ್ತೆ ಪೆರಿವಿಂಕಲ್ ತರ ರೆಡಿ ಆಗ್ತಾಳೆ. ಅದೇ ಬ್ಲಾಕ್ ಸ್ಪಾಟ್ ಅಲ್ಲಿ ವಿಲ್, ರಿಚ್ ಮತ್ತೆ ಮಾರ್ಜಿ ಎಲ್ಲರೂ ಇದ್ದಾಗ್ಲೇ ಹ್ಯಾಂಕ್ ನ ಹಿಡಿಯೋಕೆ ಪೊಲೀಸ್ ಆಗಿದ್ದ ಕ್ಲಿಂಟ್, ಇಂಗ್ರಿಡ್ ನ ಗಂಡ ಸ್ಟ್ಯಾನ್ ಮತ್ತೆ ಇನ್ನೊಂದಷ್ಟು ಜನ ಮಾಸ್ಕ್ ಹಾಕೊಂಡು ಬ್ಲಾಕ್ ಸ್ಪಾಟ್ ಹತ್ರ ಬರ್ತಾರೆ. ಮುಂದೆ ಏನಾಗುತ್ತೆ ಅಂತ ಎಪಿಸೋಡ್ 7 ನಲ್ಲಿ ನೋಡೋಣ. ಎಪಿಸೋಡ್ 7 ನ ಕತೆ ಶುರು ಆಗೋದು 1908ರಲ್ಲಿ ಇಟ್ನ ಮೊದಲನೇ ಸೈಕಲ್. 3ನೇ ಎಪಿಸೋಡ್ ಅಲ್ಲಿ ಜನರಲ್ ಶಾ ಚಿಕ್ಕವರಿದ್ದಾಗ ಒಂದು ಜಾತ್ರೆಗೆ ತಮ್ಮ ತಂದೆ ಜೊತೆ ಬಂದಿದ್ರಲ್ಲ, ಅದೇ ಸಮಯದಲ್ಲೇ ಅದೇ ಜಾತ್ರೆಯಲ್ಲಿ ಬಾಬ್ ಗ್ರೇ ಕ್ಲೌನ್ ಮೇಕಪ್ ಮಾಡ್ಕೊಂಡು ಪೆನಿವೈಸ್ ಅಂತ ಹೆಸರಿಡ್ಕೊಂಡು ಮಕ್ಕಳಿಗೋಸ್ಕರ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿರ್ತಾನೆ. ಫ್ರೀಕ್ ಶೋ ಬಗ್ಗೆ ಅನೌನ್ಸ್ ಮಾಡ್ತಿದ್ದ ವ್ಯಕ್ತಿ ಚಿಕ್ಕ ಹುಡುಗ ಆಗಿದ್ದ ಶಾನ ಫ್ರೀಕ್ ಶೋ ಒಳಗೆ ಕಳಿಸಿದ್ರಿಂದ ಶಾ ಸ್ಕೆಲಿಟನ್ ಮ್ಯಾನ್ ನ ನೋಡಿ ತುಂಬಾನೇ ಹೆದರ್ಕೊಂಡಿದ್ದ. ಈಗ ಅದೇ ವ್ಯಕ್ತಿ ಪೆನಿವೈಸ್ ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಪೆನಿವೈಸ್ ದ ಡ್ಯಾನ್ಸಿಂಗ್ ಕ್ಲೌನ್ ಅಂತ ಕರೀತಾನೆ. ಹಿಂದೆನೆ ಬಾಬ್ ಗ್ರೇ ಪೆನಿವೈಸ್ ತರ ಸ್ಟೇಜ್ ಮೇಲೆ ಬಂದು ಮಕ್ಕಳಿಗೆ ಮನೋರಂಜಿಸಿ ಡ್ಯಾನ್ಸ್ ಕೂಡ ಮಾಡ್ತಾನೆ. ಈ ಡ್ಯಾನ್ಸ್ ಎಲ್ಲ ನೋಡ್ದಂಗಿದ್ಯಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಸ್ನೇಹಿತರೆ, ಇಟ್ ಚಾಪ್ಟರ್ 1 ನಲ್ಲಿ ನೋಡಿರ್ತೀರಾ. ಬಾಬ್ ಗ್ರೇ ಹೇಗೆ ಆಕ್ಟ್ ಮಾಡ್ತಿದ್ದಾನೋ, ಪರ್ಫಾರ್ಮ್ ಮಾಡ್ತಿದ್ದಾನೋ ಅದೇ ರೀತಿ ಇಟ್ ಪೆನಿವೈಸ್ ನ ರೂಪ ತಗೊಂಡ ನಂತರ ಕೂಡ ಮಾಡ್ತಿದ್ದಾನೆ. ಯಾಕೆ ಇಟ್ ಪೆನಿವೈಸ್ ನ ರೂಪ ತಾಳೋದು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇದರ ನಡುವೆ ಇಲ್ಲೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನ ಪ್ಲೇ ಮಾಡ್ತಿರೋ ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಇವರು ಬೇರೆ ಯಾರು ಅಲ್ಲ, ಇಟ್ ಮೂವೀಸ್ ಮತ್ತೆ ಈ ಸೀರೀಸ್ ನ ಕ್ರಿಯೇಟ್ ಮಾಡಿರೋ ಆಂಡಿ ಮುಶೆಟ್ಟಿ ಅವರು. ಎಪಿಸೋಡ್ 3 ಅಲ್ಲೂ ಫ್ರೀಕ್ ಶೋ ಒಳಗೆ ಪಿಯಾನೋ ನುಡಿಸ್ತಾ ಇದ್ರು. ಪೆನಿವೈಸ್ ಡ್ಯಾನ್ಸ್ ಎಲ್ಲ ಮಾಡಿ ಆದ್ಮೇಲೆ ಮಕ್ಕಳೆಲ್ಲ ಕೂಡ ಸ್ಟೇಜ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡೋದ್ರ ಜೊತೆಗೆ ಇವನ ವಿಗ್ಗೆಲ್ಲ ಕಿತ್ತಾಕ್ದಾಗ ಇಲ್ಲಿಂದ ಓಡ್ ಹೋಗ್ತಾನೆ ಬಾಬ್ ಗ್ರೇ. ಇದನ್ನೆಲ್ಲ ಇಲ್ಲೇ ಹತ್ರದ ಬಿಲ್ಡಿಂಗ್ ಅಲ್ಲಿ ಇರೋ ಒಬ್ಬ ಹುಡುಗ ನೋಡ್ತಾ ಇದ್ದಾನೆ. ಸೊ ಬಾಬ್ ಗ್ರೇನ ಮಗಳು ಇಂಗ್ರಿಡ್ ಕೂಡ ಈಗ ತನ್ನ ತಂದೆಯ ರೀತಿ ಆಗ್ಬೇಕು ಅಂತ ಹೇಳಿ ಬಾಬ್ ಗ್ರೇ ತರಾನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ಲೌನ್ ಮೇಕಪ್ ಮಾಡ್ಕೊಂಡ್ ಬಂದು ತೋರಿಸ್ತಾಳೆ. ಬಾಬ್ ಗ್ರೇಗೆ ಇವಳನ್ನ ನೋಡಿ ತುಂಬಾನೇ ಖುಷಿಯಾಗಿ ಪೆರಿವಿಂಕಲ್ ಅಂತ ಇವಳನ್ನ ಕರೀತಾನೆ. ಈ ಹೆಸರು ಕೇಳಿ ಇಂಗ್ರಿಡ್ ಗೆ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಪೆನಿವೈಸ್ ಅನ್ನೋದು ಹೇಗೆ ಬಾಬ್ ಗ್ರೇನ ಸ್ಟೇಜ್ ನೇಮ್ ಆಗಿದೆಯೋ ಅದೇ ರೀತಿ ಪೆರಿವಿಂಕಲ್ ಅನ್ನೋದು ಇಂಗ್ರಿಡ್ ನ ಸಾವನ್ನಪ್ಪಿರೋ ತಾಯಿಯ ಸ್ಟೇಜ್ ನೇಮ್. ಅಂದ್ರೆ ಮೊದಲು ಬಾಬ್ ಗ್ರೇ ತನ್ನ ಹೆಂಡತಿ ಜೊತೆ ದೊಡ್ಡ ಸರ್ಕಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದ, ಆದ್ರೆ ಈಗ ತನ್ನ ಮಗಳ ಜೊತೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಇಲ್ಲಿ ನಡೀತಾ ಇರೋದು ಸ್ನೇಹಿತರೆ ಸರ್ಕಸ್ ಅನ್ನೋದಕ್ಕಿಂತ ಕಾರ್ನಿವಲ್ ತರ, ನಮ್ಮಲ್ಲೆಲ್ಲ ಜಾತ್ರೆ ಇರುತ್ತಲ್ಲ ಅದೇ ರೀತಿ. ಸರ್ಕಸ್ ಅಂದ್ರೆ ದೊಡ್ಡದಾಗಿ ಟೆಂಟ್ ಹಾಕೊಂಡು ತುಂಬಾನೇ ಜನರನ್ನ ಒಂದೇ ಕಡೆ ಸೇರಿಸಿ ಪರ್ಫಾರ್ಮ್ ಮಾಡ್ತಾರಲ್ಲ ಅದು. ಬಾಬ್ ಗ್ರೇಗೆ ಅದೇ ತರ ದೊಡ್ಡ ಸರ್ಕಸ್ ಅಲ್ಲಿ ತುಂಬಾನೇ ಜನರ ಮುಂದೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಆಸೆ ಇದೆ. ಅಷ್ಟೇ ಅಲ್ಲ, ಬಾಬ್ ಗ್ರೇ ಸ್ಟೇಜ್ ಮೇಲೆ ಮಕ್ಕಳನ್ನ ಎಂಟರ್ಟೈನ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಎಮೋಷನಲ್ ಆಕ್ಟ್ ಕೂಡ ಬರುತ್ತೆ. ಮಕ್ಕಳಿಗೆ ಇದ್ಯಾಕೆ ಬಾಬ್ ಗ್ರೇ ಮಾಡಿದ್ದು ಅಂತ ಗೊತ್ತಾಗಲ್ಲ, ಆದ್ರೆ ನಮಗೆ ಗೊತ್ತಾಗುತ್ತೆ. ಬಾಬ್ ಗ್ರೇ ಸಾವನ್ನಪ್ಪಿರೋ ಹೆಂಡತಿಯ ನೆನಪಲ್ಲಿ ಅವಳ ಬಟ್ಟೆ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಇವನ ಹಿಂದೆ ಫೋಟೋ ಕೂಡ ನೋಡಬಹುದು. ಬಾಬ್ ಗ್ರೇನ ಹೆಂಡತಿ ಬಾಬ್ ಗ್ರೇ ಜೊತೆ ಕ್ಲೌನ್ ಮೇಕಪ್ ಹಾಕೊಂಡು ಪೆರಿವಿಂಕಲ್ ಆಗಿ ನಿಂತಿದ್ದಾಳೆ. ಇವತ್ ರಾತ್ರಿ ಬಾಬ್ ಗ್ರೇ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಗೂ ಮುಂಚೆ ಸ್ಮೋಕ್ ಮಾಡ್ಕೊಂಡು ಕುಡ್ಕೊಂಡು ನಿಂತಿದ್ದಾಗ ಅವಾಗ್ಲೇ ಒಂದು ಬಿಲ್ಡಿಂಗ್ ಇಂದ ಬಾಬ್ ಗ್ರೇನ ಒಬ್ಬ ಹುಡುಗ ನೋಡ್ತಿದ್ನಲ್ಲ, ಅವನು ಬಂದು ಹೇಳ್ತಾನೆ, ನಿನ್ನನ್ನ ನೋಡಿ ಮಕ್ಕಳು ಆ
ಆಕರ್ಷಿತರಾಗ್ತಾರೆ ಅಲ್ವಾ ಅಂತ. ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಇವನು ಬೇರೆ ಯಾರು ಅಲ್ಲ, ಇಟ್ಟೆ ಈ ಹುಡುಗನ ರೂಪದಲ್ಲಿ ಬಂದಿರೋದು. ಯಾವಾಗ ತುಂಬಾನೇ ಮಕ್ಕಳು ಬಾಬ್ ಗ್ರೇನ ಪರ್ಫಾರ್ಮೆನ್ಸ್ ನೋಡೋಕೆ ಬರ್ತಾರೆ ಅಂತ ಗೊತ್ತಾಯ್ತು, ಮಕ್ಕಳನ್ನ ತನ್ನ ಹತ್ರ ಕರ್ಸ್ಕೊಳ್ಳೋಕೆ ಒಂದು ದಾರಿ ಸಿಕ್ತು ಅಂತ ಹೇಳಿ ಈಗ ಬಾಬ್ ಗ್ರೇಗೆ ಗುಂಡಿ ತೋಡೋಕೆ ಬಂದಿದ್ದಾನೆ. ನನ್ ತಂದೆ ತಾಯಿ ಕಾಣ್ತಿಲ್ಲ, ಹುಡ್ಕೋಕೆ ಸಹಾಯ ಮಾಡಿ ಅಂತ ಈ ಹುಡುಗ ಕೇಳಿದಾಗ ತಮಾಷೆ ಮಾಡ್ತಿರ್ಬೇಕು ಅನ್ಕೊಂಡು ನಮ್ಮ ಅಪ್ಪ ಅಮ್ಮನೂ ಕಾಣ್ತಿಲ್ಲ, ಅವರು ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ಈಗ ಕಾಡಿಂದ ಒಬ್ಳು ಮಹಿಳೆ ಕಿರ್ಚಾಡ್ತಿರೋ ಶಬ್ದ ಕೇಳ್ತಿದೆ. ಇದನ್ನ ಕೇಳಿಸ್ಕೊಂಡು ಯಾಮಾರ್ದ ಬಾಬ್ ಗ್ರೇ. ಈ ಹುಡುಗ ಹೇಳ್ತಿರೋದು ಸತ್ಯ, ಇವನ ತಾಯಿ ಯಾವ್ದೋ ತೊಂದರೆಯಲ್ಲಿ ಇರಬೇಕು ಅಂತ ಹುಡುಗನ ಜೊತೆ ಕಾಡಿಗೆ ಹೋದವನು ವಾಪಸ್ ಬರ್ಲೇ ಇಲ್ಲ. ಮಗಳು ಇಂಗ್ರಿಡ್ ತನ್ನ ತಂದೆಯನ್ನ ಎಲ್ಲಾ ಕಡೆ ಹುಡುಕ್ತಾ ಇಲ್ಲಿ ಅನೌನ್ಸ್ ಮಾಡೋ ವ್ಯಕ್ತಿ ಹತ್ರ ಬಂದಾಗ ಇವ್ರಿಗೆ ಬಾಬ್ ಗ್ರೇನ ರಕ್ತ ಆಗಿರೋ ಕರ್ಚೀಫ್ ಸಿಕ್ಕಿದೆ. ಯಾವ್ದೋ ಪ್ರಾಣಿ ನಿನ್ ತಂದೆನ ಎಳ್ಕೊಂಡ್ ಹೋಗಿರ್ಬೇಕು ಅಂತ ಹೇಳಿದಾಗ ಇಂಗ್ರಿಡ್ಗೆ ತುಂಬಾನೇ ಆಘಾತ ಆಗುತ್ತೆ. ಸರ್ಕಸ್ ಅಲ್ಲಿ ತನ್ನ ಮಗಳ ಜೊತೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದ ಬಾಬ್ ಗ್ರೇನ ಇಟ್ ಸಾಯಿಸಿ ತಿಂದು ಅವನ ರೂಪವನ್ನ ಪಡ್ಕೊಂಡು ಪೆನಿವೈಸ್ ಆಗುತ್ತೆ. ಹಿಂದಿನ ಎಪಿಸೋಡ್ ಅಲ್ಲಿ ಇಂಗ್ರಿಡ್ ಬಾಬ್ ಗ್ರೇ ಇವಳಿಂದ ದೂರ ಆಗಿದ್ದಾಳೆ ಅಂತ ಹೇಳಿರ್ತಾಳೆ, ಸತ್ತೋಗಿದ್ದಾರೆ ಅಂತ ಹೇಳಲ್ಲ. ಯಾಕಂದ್ರೆ ಅವರು ಸತ್ತೋಗಿದ್ದಾರೆ ಅಂತ ಕನ್ಫರ್ಮ್ ಆಗಿಲ್ಲ ಇಂಗ್ರಿಡ್ಗೆ. ಅದಕ್ಕೆ ಪೆನಿವೈಸ್ ನ ನೋಡಿ ತನ್ನ ತಂದೆ ವಾಪಸ್ ಬಂದಿದ್ದಾರೆ, ಆದ್ರೆ ಯಾವುದೋ ದುಷ್ಟಶಕ್ತಿಯ ಹಿಡಿತದಲ್ಲಿ ಇರೋದ್ರಿಂದ ತಂದೆ ಮಕ್ಕಳನ್ನ ಕೊಂದು ತಿಂತಾ ಇದ್ದಾರೆ ಅಂತ ಅನ್ಕೊಂಡಿರ್ತಾಳೆ. ಸೊ ಈಗ ಪ್ರೆಸೆಂಟ್ಗೆ ಬರ್ತೀವಿ, ಅಂದ್ರೆ 1962ಕ್ಕೆ. ಹಿಂದಿನ ಎಪಿಸೋಡ್ ಅಲ್ಲೇ ನೋಡಿರೋ ಹಾಗೆ ಕ್ಲಿಂಟ್ ತನ್ನ ಗ್ಯಾಂಗ್ ನ ಕರ್ಕೊಂಡು ಬ್ಲಾಕ್ ಸ್ಪಾಟ್ ಗೆ ಬಂದಿದ್ದಾನೆ. ಎಲ್ಲರೂ ಈಗ ಬ್ಲಾಕ್ ಸ್ಪಾಟ್ ಒಳಗೆ ನುಗ್ಗಿ ಹ್ಯಾಂಕ್ ಇಲ್ಲೇ ಬಚ್ಚಿಟ್ಕೊಂಡಿದ್ದಾನೆ ಅಂತ ನಮಗೆ ಗೊತ್ತು. ಅವನನ್ನ ನಮಗೆ ಒಪ್ಸಿದ್ರೆ ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ತೀವಿ ಅಂದಾಗ ಡಿಕ್ ಬಂದು ಹ್ಯಾಂಕ್ ಅನ್ನೋರು ಯಾರು ಇಲ್ಲಿ ಇಲ್ವೇ ಇಲ್ಲ ಅಂತ ಹೇಗೋ ಮ್ಯಾನೇಜ್ ಮಾಡ್ತಿದ್ದಾಗ್ಲೇ ಹ್ಯಾಂಕ್ ಎದ್ದು ಬರ್ತಾನೆ. ನನಗೆ ಏನ್ ಬೇಕಾದ್ರೂ ಮಾಡಿ, ಇವರೆಲ್ಲ ತುಂಬಾನೇ ಒಳ್ಳೆಯವರು, ಇವ್ರಿಗೇನು ತೊಂದರೆ ಕೊಡಬೇಡಿ ಅಂತ ಇವನೇನೋ ಹೇಳ್ತಾನೆ. ಆದ್ರೆ ಇಲ್ಲಿರೋ ಸೋಲ್ಜರ್ಸ್ ಯಾರು ಇವನನ್ನ ಕಳ್ಸೋಕೆ ರೆಡಿ ಆಗಿಲ್ಲ. ಕಳ್ಸಿದ್ರೆ ಹ್ಯಾಂಕ್ ನ ಕತೆ ಏನಾಗುತ್ತೆ ಅಂತ ಗೊತ್ತು. ಕ್ಲಿಂಟ್ ಕಡೆ ಅವರು ಗನ್ ಹಿಡ್ಕೊಂಡು ಹೆದರಿಸ್ತಾ ಇದ್ದಾರೆ, ಮೋಸ್ಟ್ಲಿ ಮರ್ತೋಗಿದ್ದಾರೆ ಅನ್ಸುತ್ತೆ ಈ ಬ್ಲಾಕ್ ಸ್ಪಾಟ್ ಅಲ್ಲಿ ಇರೋರೆಲ್ಲ ಆರ್ಮಿ ಅವರು ಅಂತ. ಅದಕ್ಕೆ ಡಿಕ್ ನ ಫ್ರೆಂಡ್ಸ್ ಮತ್ತೆ ಬೇರೆ ಸೋಲ್ಜರ್ಸ್ ಎಲ್ಲ ತಮ್ಮ ತಮ್ಮ ಗನ್ ತೆಕ್ಕೊಂಡು ಇವ್ರಿಗೆ ಹೆದರಿಸಿ ಹೊರಗೇನೋ ಕಳ್ಸಿದ್ರು. ಆದ್ರೆ ಕ್ಲಿಂಟ್ ಮತ್ತೆ ಅವನ ಕಡೆಯವರು ಇಷ್ಟಕ್ಕೆ ಸುಮ್ನಾಗಲ್ಲ. ಬ್ಲಾಕ್ ಸ್ಪಾಟ್ ನ ಡೋರ್ ನ ಹೊರಗಿಂದ ಲಾಕ್ ಮಾಡಿ ಯಾರು ಹೊರಗೆ ಬರ್ದೇ ಇರೋ ಹಾಗೆ ಮಾಡ್ತಾರೆ. ರಿಚ್ ಏನ್ ಮಾಡ್ತಿದ್ದಾರೆ ಅವರು ಅಂತ ಕಿಟಕಿಯಿಂದ ನೋಡಿದಾಗ ಅವರು ಹೊರಗಿಂದ ಫೈರ್ ಮಾಡೋಕೆ ಮತ್ತೆ ಬ್ಲಾಕ್ ಸ್ಪಾಟ್ ಗೆ ಬೆಂಕಿ ಹಚ್ಚೋಕೆ ರೆಡಿ ಆಗಿದ್ದಾರೆ. ರಿಚ್ ಎಲ್ಲರಿಗೂ ಎಚ್ಚರಿಸೋ ಅಷ್ಟರಲ್ಲೇ ಕ್ಲಿಂಟ್ ಮತ್ತೆ ಅವನ ಕಡೆಯವರು ಒಂದೇ ಸಮ ಕಿಟಕಿ ಕಡೆಯಿಂದ ಫೈರ್ ಮಾಡ್ತಾರೆ. ಕಿಟಕಿ ಹೊಡೆದೋಗ್ತಿದ್ದಂಗೆ ಒಳಗೂ ಬೆಂಕಿ ಹಚ್ತಾರೆ. ಹ್ಯಾಂಕ್ ರಾನಿ ಮತ್ತೆ ವಿಲ್ ನ ಕಾಪಾಡೋಕೆ ನೋಡ್ತಿದ್ರೆ ಬೇರೆ ಸೋಲ್ಜರ್ಸ್ ಎಲ್ಲ ಹೊರಗೆ ಇರೋರ ಮೇಲೆ ಫೈರ್ ಮಾಡ್ತಾರೆ. ಆದ್ರೆ ಕ್ಲಿಂಟ್ ಕಡೆಯವರು ಒಂದೇ ಸಮ ಶೂಟ್ ಮಾಡ್ತಿರೋದ್ರಿಂದ ಆರ್ಮಿ ಅವರು ತುಂಬಾನೇ ಜನ ಸಾವನ್ನಪ್ತಾರೆ. ಇನ್ನ ಸ್ವಲ್ಪ ಜನ ಸುಟ್ಟೋಗ್ತಾರೆ. ಕಿಟಕಿಯಿಂದ ತಪ್ಪಿಸ್ಕೊಂಡು ಹೋಗೋಕೆ ನೋಡಿದವ್ರನ್ನ ಕೂಡ ಸಾಯಿಸ್ತಾರೆ. ಇದೆಲ್ಲದರ ನಡುವೆ ಇಲ್ಲೂ ಕೂಡ ಡಿಕ್ಗೆ ಸಾವನ್ನಪ್ಪಿರೋ ಸೈನಿಕರ ಆತ್ಮಗಳು ಕಾಣಿಸ್ತಿರೋದ್ರಿಂದ ಬಾಯಿ ಬಿಡ್ಕೊಂಡು ನೋಡ್ತಿದ್ದಾಗ ಒಂದು ಆತ್ಮ ಫ್ರಿಡ್ಜ್ ಹತ್ರ ಹೋಗ್ತಿರೋದು ನೋಡಿ ಇವನಿಗೆ ಇಲ್ಲಿಂದ ಹೊರಗೆ ಹೋಗೋ ಒಂದು ದಾರಿ ಸಿಕ್ತು. ಅದೇ ಹಿಂದಿನ ಎಪಿಸೋಡ್ ಅಲ್ಲಿ ನಿಮ್ಗೆ ನೆನ್ಪಿರ್ಬೋದು ಸ್ನೇಹಿತರೆ, ಐಸ್ ಬಾಕ್ಸ್ ಲೀಕ್ ಆಗ್ತಾ ಇರುತ್ತೆ. ಮರದಿಂದ ಮಾಡಿರೋ ನೆಲ ಅಲ್ವಾ, ನೀರು ನಿಂತು ನಿಂತು ಮರ ಎಲ್ಲ ಮೆತ್ತಗಾಗಿದೆ. ಹಾಗಾಗಿ ನೆಲವನ್ನ ಹೊಡೆದಾಕಿ ಕೆಳಗೆ ಬೇಸ್ಮೆಂಟ್ ಇಂದ ತಪ್ಪಿಸ್ಕೊಳ್ಳೋಕೆ ನೋಡಿದಾಗ ಇವನಿಗೆ ಸೆಸ್ಕಿಯಾ ಆತ್ಮ ಕಾಣಿಸುತ್ತೆ. ಸೆಸ್ಕಿ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಡಿಕ್ ಟ್ಯಾನಿಯಲ್ ನ ಮೈಂಡ್ ಒಳಗೆ ಹೋಗಿ ಇಟ್ ಹೇಗೆ ಭೂಮಿಗೆ ಬಂತು, ಹೇಗೆ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸೆಸ್ಕಿ ಮತ್ತೆ ಸೆಸ್ಕಿಯ ಮಗಳು ನೆಕಾನಿ ಇಟ್ ನ ವಿರುದ್ಧ ಹೋರಾಡೋಕೆ ಹೋದಾಗ ಸೆಸ್ಕಿ ಪ್ರಾಣ ಕಳ್ಕೊಂಡಿರ್ತಾಳೆ ಅನ್ನೋದನ್ನ ಡಿಕ್ ನೋಡಿದ್ದ. ಅವಳೇ ಈಗ ಡಿಕ್ಗೆ ಕಾಣಿಸ್ತಾ ಇರೋದು. ಹಿಂದಿನ ಎಪಿಸೋಡ್ ಅಲ್ಲೇ ಡಿಕ್ ಹೇಳಿದ, ಆತ್ಮಗಳು ನನಗೆ ಕಾಣಿಸುತ್ತೆ, ಅವುಗಳಿಗೆ ನಾನು ಕಾಣಿಸಲ್ಲ. ನಾನೇನಾದ್ರೂ ಆತ್ಮಗಳ ಜೊತೆ ಮಾತಾಡ್ದೆ ಅಂದ್ರೆ ಕತೆ ಮುಗೀತು, ಆತ್ಮಗಳು ನನ್ನ ಜೊತೆ ಮಾತಾಡೋಕೆ ಶುರು ಮಾಡ್ತವೆ, ಆ ಶಬ್ದ ನಿಲ್ಲೋದೇ ಇಲ್ಲ ಅಂತ ಲೆರಾಯ್ಗೆ ಹೇಳಿದ್ದ. ಆದ್ರೂ ಕೂಡ ಇಲ್ಲಿ ಮಕ್ಕಳನ್ನ ಕಾಪಾಡೋಕೆ ಕೊನೆಗೂ ಸೆಸ್ಕಿನ ಕರೀತಾನೆ. ಮತ್ತೆ ಮಕ್ಕಳು ಎಲ್ಲಿದ್ದಾರೆ ತೋರ್ಸು ಅಂತ ಕೇಳ್ತಿದ್ದಾನೆ. ಈಗಾಗ್ಲೇ ಇಲ್ಲಿರೋರೆಲ್ಲ ತುಂಬಾನೇ ಹೆದರ್ಕೊಂಡಿದ್ದಾರೆ, ಅಳ್ತಿದ್ದಾರೆ, ಭಯದಲ್ಲಿ ಇದ್ದಾರೆ. ಇದೇ ಅಲ್ವಾ ಪೆನಿವೈಸ್ ನ ಆಹಾರ. ಅದಕ್ಕೆ ಇಲ್ಲಿಗೆ ಪೆನಿವೈಸ್ ಕೂಡ ಎಂಟ್ರಿ ಕೊಡ್ತಾನೆ. ಈಗ ಒಬ್ಳು ಮಹಿಳೆ ಹತ್ರ ಪೆನಿವೈಸ್ ಡ್ಯಾನ್ಸ್ ಮಾಡ್ತಾ ಬಂದು ನನ್ ಜೊತೆ ಬಾ, ಹೊರಗೆ ಹೋಗೋಕೆ ದಾರಿ ಗೊತ್ತು ಅಂತ ಹೇಳಿ ಕರ್ಕೊಂಡ್ ಬಂದು ಇವಳನ್ನ ಕಚ್ಚಿ ತಿನ್ನೋಕೆ ಶುರು ಮಾಡ್ತಾನೆ. ಇದನ್ನ ರಾನಿ ಕಣ್ಣಾರೆ ನೋಡಿ ಹೆದರ್ಕೊಂಡಿದ್ದಾಗ್ಲೇ ಡಿಕ್ ರಾನಿ ಹತ್ರ ಬರ್ತಾನೆ. ಪೆನಿವೈಸ್ ಗೆ ಗೊತ್ತಾಗಿದೆ ಡಿಕ್ ಆತ್ಮಗಳ ಜೊತೆ ಮಾತಾಡಿದ್ದಾನೆ ಅಂತ. ಅದಕ್ಕೆ ಈಗ ಆತ್ಮಗಳು ನಿನ್ನನ್ನ ಕೂಡ ನೋಡ್ತಾ ಇದ್ದಾವೆ ಅಂತ ಹೇಳ್ತಾ ನಗಾಡ್ದಾಗ ಇವನ ಹಿಂದೆ ತುಂಬಾನೇ ಜನರ ಆತ್ಮಗಳಿರೋದನ್ನ ಡಿಕ್ ನೋಡ್ತಾನೆ. ಇವನು ವಿಲ್, ರಾನಿ ಮತ್ತೆ ಹ್ಯಾಂಕ್ ನ ಕೂಡ ಕಾಪಾಡ್ತಾನೆ. ಸೆಸ್ಕಿಯ ಸಹಾಯದಿಂದ ಇವರನ್ನೆಲ್ಲ ನೆಲ ಹೊಡೆದಾಕಿದ್ನಲ್ಲ ಅಲ್ಲಿಂದ ಹೊರಗೆ ಕಳಿಸ್ತಾನೆ. ಹ್ಯಾಂಕ್ ವಿಲ್ ಮತ್ತೆ ರಾನಿನ ಕರ್ಕೊಂಡ್ ಬಂದು ಕಾಡಿನಲ್ಲಿ ಬಚ್ಚಿಡ್ಕೊಂತಾನೆ. ನೆಕ್ಸ್ಟ್ ರಿಚ್ ಮತ್ತೆ ಮಾರ್ಜ್ ನ ಕರ್ಕೊಂಡ್ ಬರೋ ಅಷ್ಟ್ರಲ್ಲೇ ಈ ಬ್ಲಾಕ್ ಸ್ಪಾಟ್ ನ ಮೇಲ್ಚಾವಣಿ ಕುಸಿದು ಬಿದ್ದಿದ್ರಿಂದ ಮಾರ್ಜ್ ಮತ್ತೆ ರಿಚ್ ಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಆಗಲ್ಲ. ಅದಕ್ಕೆ ರಿಚ್ ಮಾರ್ಜ್ ನ ಒಂದು ದೊಡ್ಡ ಬಾಕ್ಸ್ ಒಳಗೆ ಮಲಗಿಸಿ ಬಾಕ್ಸ್ ನ ಮುಚ್ಚಿ ಅದರ ಮೇಲೆ ಇವನು ಮಲ್ಕೊಂತಾನೆ. ಮಾರ್ಜ್ ತನಿಗೋಸ್ಕರ ಬಾಕ್ಸ್ ಇಂದ ಹೊರಗೆ ಬರಬಾರ್ದು ಅಂತ. ರಿಚ್ ಕೂಡ ಬಾಕ್ಸ್ ಒಳಗೆ ಬರ್ತಾನೆ ಅಂತ ಮಾರ್ಜ್ ಅನ್ಕೊಂಡಿದ್ಲು. ಆದ್ರೆ ಇಬ್ರಿಗೆ ಜಾಗ ಸಾಕಾಗಲ್ಲ ಅಂತ ಗೊತ್ತಾಗ್ತಿದ್ದಂಗೆ ರಿಚ್ ಮಾರ್ಜ್ ನ ಕಾಪಾಡೋಕೆ ನಿರ್ಧಾರ ಮಾಡಿದ್ದಾನೆ. ರಿಚ್ ಮಾರ್ಜ್ ನ ಸ್ಕೂಲ್ ಅಲ್ಲಿ ಮೊದಲನೇ ಬಾರಿ ನೋಡಿದ ದಿನಗಳನ್ನ ನೆನ್ಪು ಮಾಡ್ಕೊಂತಾನೆ. ಮತ್ತೆ
ಇಬ್ರು ಕೂಡ ಒಬ್ರಿಗೊಬ್ರು ಪ್ರೀತಿಸ್ತಾ ಇರೋ ವಿಷಯವನ್ನ ಹೇಳ್ಕೊಂಡಾದ್ಮೇಲೆ ರಿಚ್ ಸಾವನ್ನಪ್ತಾನೆ. ಈ ಸೀನ್ ನೋಡಿ ನನಗೆ ಟೈಟಾನಿಕ್ ಮೂವಿಯ ಕ್ಲೈಮ್ಯಾಕ್ಸ್ ಸೀನ್ ನೆನಪಾಗೋಯ್ತು ಸ್ನೇಹಿತರೆ. ಇದೇ ರೀತಿ ಜಾಕ್ ರೋಸ್ ನ ಕಾಪಾಡಿ ತಾನು ನೀರಲ್ಲಿ ಚಳಿ ತಡ್ಕೊಳಕ್ಕಾಗದೆ ಸಾವನ್ನಪ್ತಾನಲ್ಲ, ಅದೇ ರೀತಿ ರಿಚ್ ಕೂಡ ಮಾರ್ಜ್ ನ ಕಾಪಾಡಿದಾನೆ. ಆದರೆ ಇಲ್ಲಿ ಚಳಿ ಇಲ್ಲ, ಬೆಂಕಿ ಇದೆ ಅಷ್ಟೇ. ಹೊರಗೆ ಇದ್ದ ಕ್ಲಿಂಟ್ ಮತ್ತೆ ಇವನ ಗ್ಯಾಂಗ್ ಅವರು ವಾಪಸ್ ಹೋಗ್ಬೇಕಾದ್ರೆ ಇಂಗ್ರಿಡ್ ನ ಗಂಡ ಸ್ಟ್ಯಾನ್ ನ ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಇದೇ ಸಮಯಕ್ಕೆ ಇವನ ಬಳಿ ಪೆರಿವಿಂಕಲ್ ನ ವೇಷದಲ್ಲಿ ಇಂಗ್ರಿಡ್ ಬರ್ತಾಳೆ. ಸ್ಟ್ಯಾನ್ ಇವಳನ್ನ ನೋಡಿ ಇದೇನ್ ಅವತಾರದಲ್ಲಿ ಇಲ್ಲಿಗೆ ಬಂದಿದ್ಯಾ, ಮೊದ್ಲು ಮನೆಗೆ ಹೋಗು, ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅಪ್ಪ ಅಂತಾಳೆ ಇಂಗ್ರಿಡ್. ಇದೇನ್ ಗಂಡನ್ನ ಅಪ್ಪ ಅಂತವಳಲ್ಲ ಇವಳು ಅಂತ ಹಿಂದಿರುಗಿ ನೋಡಿದ್ರೆ ಪೆನಿವೈಸ್ ಕಸಾಯಿ ಕತ್ತಿ ಹಿಡ್ಕೊಂಡು ನಿಂತಿದ್ದಾನೆ. ಸ್ಟ್ಯಾನ್ ಕೂಡ ಸ್ನೇಹಿತರೆ ಮಾಂಸದ ಅಂಗಡಿ ಓನರ್. ಈಗ ಇವನ ಮಾಂಸವನ್ನ ಕತ್ತರಿಸೋಕೆ ಪೆನಿವೈಸ್ ಬಂದಿದ್ದಾನೆ. ಸ್ಟ್ಯಾನ್ ಶಾಕ್ ಆಗಿ ನಿಂತಿದ್ದಾಗ್ಲೇ ಇವನ ಅರ್ಧ ತಲೆಯನ್ನೇ ಕಟ್ ಮಾಡಿ ಮೆದುಳನ್ನ ತಿನ್ನೋಕೆ ಶುರು ಮಾಡ್ತಾನೆ ಪೆನಿವೈಸ್. ಈಗ ನಮ್ಗೆ ಗೊತ್ತಾಗುತ್ತೆ ಹಿಂದಿನ ಎಪಿಸೋಡ್ ಅಲ್ಲಿ ಕ್ಲಿಂಟ್ ಗೆ ಒಬ್ಳು ಮಹಿಳೆ ಫೋನ್ ಮಾಡಿ ಹ್ಯಾಂಕ್ ಬ್ಲಾಕ್ ಸ್ಪಾಟ್ ಅಲ್ಲಿ ಇರೋ ವಿಷಯ ಹೇಳಿದ್ದಲ್ಲ, ಆ ಮಹಿಳೆ ಇಂಗ್ರಿಡೇ ಇರ್ಬೋದು ಅಂತ ನಮಗೆ ಡೌಟ್ ಇತ್ತು. ಆದ್ರೆ ಈಗ ಕನ್ಫರ್ಮ್ ಆಯ್ತು, ಇವಳೇ ಕಾಲ್ ಮಾಡಿರ್ತಾಳೆ. ಹ್ಯಾಂಕ್ ನ ತಗ್ಲಾಕೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಇವಳಿಗೆ ಮೊದ್ಲೇ ಗೊತ್ತಿತ್ತು. ಎಲ್ಲಿ ಸಾವು ನೋವು ಭಯ ಆತಂಕ ಎಲ್ಲ ಇರುತ್ತೋ ಅಲ್ಲಿಗೆ ಖಂಡಿತ ಪೆನಿವೈಸ್ ಬರ್ತಾನೆ. ಆದ್ರೆ ಇವಳ ಪ್ರಕಾರ ಇವಳ ತಂದೆ ಬಾಬ್ ಗ್ರೇ ಬರ್ತಾರೆ, ಇವನನ್ನ ಭೇಟಿ ಆಗೋ ಅವಕಾಶ ಸಿಗುತ್ತಲ್ಲ ಅಂತ ಇಷ್ಟೆಲ್ಲ ಮಾಡಿದ್ದಳೆ. ನಕಲಿ ತಂದೆನ ಮೀಟ್ ಆಗೋಕೆ ಇಷ್ಟು. ಪೆನಿವೈಸ್ ಕೂಡ ನಾಟಕ ಆಡ್ತಾ ಬಾ ಮಗಳೇ ನನ್ನ ತರ ಬಾ ಅಂದಾಗ ಓಡ್ ಬಂದು ಇವನನ್ನ ತಪ್ಕೊಂಡು ಅಳಬೇಕಾದ್ರೆ ಇವಳನ್ನು ಕಚ್ಚಿ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಇವಳು ಬದುಕಿದ್ರೆ ತನ್ನ ಕೆಲ್ಸನೇ ಈಸಿ ಆಗುತ್ತೆ ಅಂತ ಏನು ಮಾಡಲ್ಲ. ಮಗಳೇ ನಾನು ತಿನ್ನೋ ಅಷ್ಟು ತಿಂದಾಯ್ತು, ಈಗ ಹೋಗಿ ಮಲ್ಕೋಬೇಕು, ಮತ್ತೆ ನಿನ್ನ ಭೇಟಿ ಆಗ್ತೀನಿ ಟಾಟಾ ಅಂತ ಹೇಳಿ ಹೊರಟಾಗ ಅಪ್ಪ ನನ್ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಪೆನಿವೈಸ್ ನ ಕೈ ಹಿಡ್ಕೊಂತಿದ್ದಂಗೆ ಕ್ರೀಪಿಯಾಗಿ ಸ್ಮೈಲ್ ಮಾಡ್ತಾ ಹಿಂದಿರುಗಿ ಇವಳನ್ನ ನೋಡ್ತಾನೆ. ಈ ಸ್ಮೈಲ್ ನೋಡ್ತಿದ್ದಂಗೆ ಇವಳಿಗೆ ಈಗ ಅರಿವಾಯ್ತು ಇವನು ಖಂಡಿತ ತನ್ನ ತಂದೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನೋವಲ್ಲಿ ಇದ್ದಾಗ ನನ್ನ ತಂದೆ ಆಗಿದ್ದಿದ್ರೆ ಹಲ್ ಬಿಡ್ಕೊಂಡು ನನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತ ಅನ್ಕೊಂತಾಳೆ. ಆದ್ರೆ ಅರ್ಥ ಆಗೋಕೆ ತಡ ಆಗೋಯ್ತು. ನಮ್ಮ ಅಪ್ಪ ಎಲ್ಲಿ ಏನ್ ಮಾಡಿದೆ ಅವ್ರಿಗೆ ಅಂತ ಇವಳು ಕೇಳಿದಾಗ ಅವನನ್ನ ತಿನ್ಕೊಂಡೆ, ನನ್ನೊಳಗೆ ನಿಮ್ಮ ಅಪ್ಪ ಇದ್ದಾರೆ ಬಾ ನನ್ನ ಹತ್ರ ಅಂತ ಹೇಳಿ ಪೆನಿವೈಸ್ ತನ್ನ ಬಾಯನ್ನ ಓಪನ್ ಮಾಡಿ ತನ್ನ ನಿಜವಾದ ರೂಪ ಆಗಿರೋ ಡೆಡ್ ಲೈಟ್ಸ್ ನ ಇವಳಿಗೆ ತೋರಿಸ್ತಾನೆ. ಡೆಡ್ ಲೈಟ್ಸ್ ನ ನೋಡೋದ್ರಿಂದ ಏನಾಗುತ್ತೆ ಅಂತ ಹಿಂದೆ ಕೂಡ ಹೇಳಿದೀನಿ ಸ್ನೇಹಿತರೆ, ಇದ್ದಕ್ಕಿದ್ದಂಗೆ ಕೋಮಾಗೆ ಹೋಗೋ ರೀತಿ ಆಗುತ್ತೆ. ತಲೆ ಸರಿಯಾಗಿ ಕೆಲಸ ಮಾಡಲ್ಲ, ಪ್ರಜ್ಞೆ ಇರಲ್ಲ, ತಕ್ಷಣ ಸಾಯ್ಲೋಬಹುದು. ಆದ್ರೆ ಡೆಡ್ ಲೈಟ್ಸ್ ನ ತೋರಿಸಿ ಏನ್ ಮಾಡ್ಬೇಕು ಅಂತ ಅನ್ನೋದು ಇಟ್ಗೆ ಬಿಟ್ಟಿದ್ದು, ಅಂದ್ರೆ ಪೆನಿವೈಸ್ ಗೆ ಬಿಟ್ಟಿದ್ದು. ಈಗ ಇಂಗ್ರಿಡ್ ನ ಸಾಯಿಸಲ್ಲ, ಇವಳು ಪ್ರಜ್ಞೆ ಇಲ್ದಂಗೆ ಗಾಳಿಯಲ್ಲಿ ತೇಲ್ತಾ ಇದ್ದಾಳೆ. ನಂತರ ಏನಾಯ್ತು ಅಂತ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಈಗ ಮುಂದಿನ ದಿನ ಬೆಳಗ್ಗೆ ಅಗ್ನಿಶಾಮಕ ದಳದವರು ಇನ್ನ ಯಾರಾದ್ರೂ ಬದುಕಿದಾರ ಅಂತ ನೋಡ್ಬೇಕಾದ್ರೆ ಮಾರ್ಜ್ ನ ಬಾಕ್ಸ್ ಇಂದ ಹೊರಗೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಬಾಕ್ಸ್ ನ ಪಕ್ಕದಲ್ಲೇ ಸಾವನ್ನಪ್ಪಿರೋ ರಿಚ್ ನ ನೋಡಿ ಇವಳು ತುಂಬಾನೇ ಅಳ್ತಾಳೆ. ಇಲ್ಲೇ ಕಾಡಿನಲ್ಲಿ ಬಚ್ಚಿಡ್ಕೊಂಡಿದ್ದ ರಾನಿ ಮತ್ತೆ ವಿಲ್ ಕೂಡ ಬಂದು ರಿಚ್ ನ ನೋಡಿ ಇವ್ರಿಗೂ ತುಂಬಾನೇ ದುಃಖ ಆಗುತ್ತೆ. ಆಶ್ಚರ್ಯ ಏನಂದ್ರೆ ಇಂಗ್ರಿಡ್ ನ ಪೆನಿವೈಸ್ ಸಾಯಿಸಿಲ್ಲ, ಹಾಗೆ ಬಿಟ್ಟು ಹೋಗಿದ್ದಾನೆ. ಏನಕ್ಕೆ ಬಿಟ್ಟು ಹೋದ ಗೊತ್ತಿಲ್ಲ. ಮೊದ್ಲಿನ ತರ ನಾರ್ಮಲ್ ಆಗಿ ಇದಳ ಇಲ್ವಾ ಅಂತ ಮುಂದೆ ನೋಡ್ಬೇಕು. ಇವಳನ್ನ ಸ್ಟ್ರೆಚರ್ ಅಲ್ಲಿ ಎತ್ಕೊಂಡು ಹೋಗ್ಬೇಕಾದ್ರೆ ವಿಲ್ ಮಾರ್ಜ್ ಮತ್ತೆ ರಾನಿನ ಗುರಾಯಿಸ್ಕೊಂಡು ನೋಡ್ತಿದ್ದಾಳೆ. ಇಲ್ಲಿ ಸ್ನೇಹಿತರೆ ರಿಚ್ ಸಾವನ್ನಪ್ಪಿದ ನಂತರ ಒಂದು ಹೊಸ ಥಿಯರಿ ಹುಟ್ಕೊಂಡಿದೆ. ಅದೇ ಇಟ್ ಚಾಪ್ಟರ್ 1 ನಲ್ಲಿ ಲೂಸರ್ಸ್ ಕ್ಲಬ್ ಅಲ್ಲಿ ರಿಚಿ ಇದ್ನಲ್ಲ ಅವ್ರ ಅಮ್ಮನೆ ಮಾರ್ಜ್ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಕಾರಣ ಏನಂದ್ರೆ ರಿಚಿ ಅವರ ಅಮ್ಮನ ಹೆಸರು ಮ್ಯಾಗಿ ಅಂತ ಸ್ಟೀಫನ್ ಕಿಂಗ್ ಅವರ ಇಟ್ ನಾವೆಲ್ ಅಲ್ಲೂ ಕೂಡ ಇದೆ. ಮ್ಯಾಗಿ ಮಾರ್ಜ್ ಎಲ್ಲ ಸ್ನೇಹಿತರೆ ಮಾರ್ಗರೆಟ್ ಹೆಸರಿಗೆ ನಿಕ್ ನೇಮ್. ಜೊತೆಗೆ ಮಾರ್ಜ್ ತರಾನೇ ರಿಚಿ ಕೂಡ ಕನ್ನಡಕ ಹಾಕ್ತಾನೆ. ಮೋಸ್ಟ್ಲಿ ರಿಚ್ ಸಾವನ್ನಪ್ಪಿರೋದ್ರಿಂದ ಇವನ ನೆನಪಲ್ಲಿ ಮಾರ್ಜ್ ಮುಂದೆ ತನ್ನ ಮಗನಿಗೆ ರಿಚಿ ಅಂತ ಹೆಸರಿಡಬಹುದೇನೋ ಗೊತ್ತಿಲ್ಲ. ಇದೊಂದು ಥಿಯರಿ ಅಷ್ಟೇ. ನಿಮ್ಗೇನನ್ಸುತ್ತೆ ರಿಚಿ ಅವ್ರ ಅಮ್ಮನೆ ಮಾರ್ಜ್ ಆಗಿರ್ಬೋದು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ರಿಚಿ ಕ್ಯಾರೆಕ್ಟರ್ ಮಾಡಿರೋ ಹುಡುಗನೇ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಮೈಕ್ ನ ಕ್ಯಾರೆಕ್ಟರ್ ಮಾಡಿರೋದು. ಕತೆ ಕಡೆ ವಾಪಸ್ ಬರೋಣ. ಈಗ ವಿಷಯ ಗೊತ್ತಾಗಿ ಲೆರಾಯ್ ಮತ್ತೆ ಶಾರ್ಲೋಟ್ ಕೂಡ ಇಲ್ಲಿಗೆ ಬಂದಾಗ ಹೇಗೋ ಮಗ ಸುರಕ್ಷಿತವಾಗಿ ಇರೋದನ್ನ ನೋಡಿ ಸಮಾಧಾನ ಆಯ್ತು. ಡಿಕ್ ಇವರನ್ನೆಲ್ಲ ಕಾಪಾಡಿದ್ದು ಅಂತ ಗೊತ್ತಾಗಿ ಅವನ ಹತ್ರ ಬಂದಾಗ ಲೆರಾಯ್ ನೋಡ್ತಾನೆ, ಇವನು ತುಂಬಾನೇ ಹೆದರ್ಕೊಂಡು ನಡುಗ್ತಾ ಇದ್ದಾನೆ. ಯಾಕಂದ್ರೆ ಡಿಕ್ ಸೆಸ್ಕಿಯಾ ಆತ್ಮದ ಜೊತೆ ಮಾತಾಡ್ದಾಗ್ಲಿಂದ ಇರೋಬರೋ ಆತ್ಮಗಳೆಲ್ಲ ಇವನ ಬೆನ್ ಹಿಂದೆ ಬಿದ್ದಿದ್ದವೆ. ದೇಹಕ್ಕೆ ಏನು ತೊಂದರೆ ಮಾಡಲ್ಲ, ಆದ್ರೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದಾವೆ. ಬ್ಲಾಕ್ ಸ್ಪಾಟ್ ಅಲ್ಲಿ ಸಾವನ್ನಪ್ಪಿರೋರ ಆತ್ಮಗಳು ಒಳ್ಳೆ ಮಕ್ಕಳು ಯಾರ ಕೈಲಾದ್ರೂ ಓಡಿಸ್ಕೊಂಡ್ ಬಂದು ತಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಕಂಪ್ಲೇಂಟ್ ಹೇಳ್ತಾವಲ್ಲ, ಅದೇ ರೀತಿ ಆತ್ಮಗಳು ಕೂಡ ಡಿಕ್ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಿದ್ದಾರೆ. ನೋಡು ಹೇಗ್ ಮಾಡಿದ್ದಾರೆ ಅವರು, ನೀನೇ ಇದನ್ನೆಲ್ಲ ಸರಿ ಮಾಡ್ಬೇಕು ಅಂತೆಲ್ಲ. ಡಿಕ್ ಲೆರಾಯ್ ಮತ್ತೆ ಕಲ್ನಲ್ ಫುಲ್ಲರ್ಗೆ ಪೆನಿವೈಸ್ ವಾಪಸ್ ನಿದ್ದೆ ಮಾಡೋಕೆ ಹೋಗಿದ್ದಾನೆ, ನನಗೆ ಫೀಲ್ ಆಗ್ತಿದೆ ಅವನು ಖಂಡಿತ ಇಲ್ಲಿ ಇಲ್ಲ. ಆದ್ರೆ ನಾನು ರೋಸ್ ಮತ್ತೆ ಟ್ಯಾನಿಯಲ್ ನ ಪೂರ್ವಜರು ಮಣ್ಣಲ್ಲಿ ಊತ್ ಹಾಕಿದ್ದ ಪಿಲ್ಲರ್ಸ್ ಅಲ್ಲಿ ಒಂದು ಪಿಲ್ಲರ್ ನ ಹುಡ್ಕೋಕೆ ಸಹಾಯ ಮಾಡ್ತೀನಿ. ಅವರು ಒಂದು ಪಿಲ್ಲರ್ ನ ಸೆಸ್ಕಿ ಸಾವನ್ನಪ್ಪಿದ ಜಾಗದಲ್ಲಿ ಊತ್ ಹಾಕಿದ್ರು. ಈಗ ಸೆಸ್ಕಿಯ ಆತ್ಮವನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆ ಜಾಗಕ್ಕೆ ಅವಳೇ ನಮ್ಮನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾನೆ. ಅದೇ ಶಾರ್ಲೋಟ್ ಪ್ಲಾನ್ ಮಾಡಿ ಹ್ಯಾಂಕ್ ನ ಬಟ್ಟೆಯನ್ನ ಇಸ್ಕೊಂಡು ಬ್ಲಾಕ್ ಸ್ಪಾಟ್ ಅಲ್ಲಿ ಸುಟ್ಟೋಗಿರೋ ಒಂದು ಡೆಡ್ ಬಾಡಿಗೆ ಹಾಕ್ತಾಳೆ. ಹ್ಯಾಂಕ್ ಕೂಡ ಸಾವನ್ನಪ್ಪಿದ್ದಾನೆ ಅನ್ನೋ ರೀತಿ ಮಾಡೋಕೆ. ಆಮೇಲೆ ಲೆರಾಯ್ ಹತ್ರ ಮಾತಾಡೋಕೆ ಶಾರ್ಲೋಟ್ ಬಂದಾಗ ಪೆನಿವೈಸ್ ವಾಪಸ್ ಬರಲ್ವಂತೆ. ನೀನು ವಿಲ್ ನ ಕರ್ಕೊಂಡು ಡೇರಿಯಲ್ಲಿ ಇರೋ ನಮ್ಮ ಮನೆಗೆ ಹೋಗು, ಏನು ಸಮಸ್ಯೆ ಆಗಲ್ಲ, ವಾತಾವರಣ ಶಾಂತಗೊಂಡ್ಮೇಲೆ ನಾವು ಇಲ್ಲಿಂದ ಹೋಗೋಣ ಅಂತ ಲೆರಾಯ್ ಹೇಳಿದಾಗ ಶಾರ್ಲೋಟ್ ಅಳ್ತಾ ಹೇಳ್ತಾಳೆ, ಏನಿಷ್ಟು ಕೂಲ್ ಆಗಿದ್ಯಾ, ಆಫ್ರಿಕನ್ ಅಮೆರಿಕನ್ಸ್ ನ ಟಾರ್ಗೆಟ್ ಮಾಡಿ ಸಾಯಿಸಿದ್ದಾರೆ, ನಾವಿದನ್ನೆಲ್ಲ ನೋಡ್ಕೊಂಡು ಸುಮ್ನಿರೋಕ್
ಆಗುತ್ತಾ ಅಂತ ಹೇಳ್ತಾಳೆ. ಇದರಲ್ಲಿ ಲೆರಾಯ್ದು ಏನು ತಪ್ಪಿಲ್ಲ, ನಮ್ಗೆ ಮೊದ್ಲೇ ಗೊತ್ತಿದೆ ಲೆರಾಯ್ಗೆ ಕೊರಿಯನ್ ವಾರ್ ಅಲ್ಲಿ ತಲೆಗೆ ಏಟಾದಾಗ್ಲಿಂದ ಭಯ ಅನ್ನೋದೇ ಆಗಲ್ಲ ಅಂತಾನೆ ಇಟ್ನ ಬಂಧಿಸೋ ಮಿಷನ್ಗೆ ಇವನನ್ನ ಸೇರಿಸ್ಕೊಂಡಿರೋದು. ಸೊ ಬ್ಲಾಕ್ ಸ್ಪಾಟ್ ಅಲ್ಲಿ ವಿದ್ಯುತ್ ನಿಂದ ಬೆಂಕಿ ಅವಘಡ ಆಗಿದೆ, ಕಾನೂನು ಬಾಹಿರವಾಗಿ ನೈಟ್ ಕ್ಲಬ್ ನಡೆಸ್ತಾ ಇದ್ರು, ಸ್ಟಾನ್ ಕರ್ಷ್ ಪಾಪ ಅವರನ್ನ ಕಾಪಾಡೋಕೆ ಹೋಗಿ ಸಾವನ್ನಪ್ಪಿದ್ದಾರೆ ಅಂತ ನೀಟಾಗಿ ನ್ಯೂಸ್ ಅಲ್ಲಿ ಸುಳ್ಳು ಹೇಳ್ತಿದ್ದಾರೆ. ಹೇಗೋ ಪೊಲೀಸ್ ಅವರು ಹ್ಯಾಂಕ್ ಸಾವನ್ನಪ್ಪಿದ್ದಾನೆ ಅಂತ ಅವನ ಕೇಸ್ ಕ್ಲೋಸ್ ಮಾಡ್ತಾರೆ. ರೋಸ್ ಕೂಡ ನೇಟಿವ್ ಅಮೆರಿಕನ್ಸ್ ನೆಲ್ಲ ಮೀಟಿಂಗ್ ಗೆ ಕರೆದು ಈ ಸೈಕಲ್ ಕೂಡ ಮುಗೀತು. ಪೆನಿವೈಸ್ ವಾಪಸ್ ಮಲ್ಗೋಕೆ ಹೋಗಿದ್ದಾನೆ. ಇನ್ನ 27 ವರ್ಷ ನೆಮ್ಮದಿಯಾಗಿ ಇರಬಹುದು. ಆದ್ರೆ ಬ್ಲಾಕ್ ಸ್ಪಾಟ್ ಅಲ್ಲಿ 23 ಜನ ಮತ್ತೆ ಡೆರಿಯಲ್ಲಿ 17 ಜನ ಮಕ್ಕಳು, ಟೋಟಲ್ 40 ಜನ ಈ ಸೈಕಲ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಮಾತಾಡ್ಕೋಬೇಕಾದ್ರೆ ಒಬ್ಳು ಹುಡುಗಿ ಹೇಳ್ತಾಳೆ, ನಾವು ಸುಮ್ನೆ ನೋಡ್ಕೊಂಡು ಕೂತಿದೀವಿ, ಇಟ್ನ ತಡೆಯೋಕೆ ನಮ್ ಕೈಯಲ್ಲಿ ಆಗಲ್ವಾ ಅಂದಾಗ ರೋಸ್ ಇನ್ನು ಜೀವಂತವಾಗಿರೋರ ಕಡೆ ಗಮನ ಕೊಡಿ, ನಾವು ಡೆರಿಯಲ್ಲಿ ಇಟ್ನ ಬಂಧಿಸಿರೋದ್ರಿಂದ ಅದು ಹೊರಗೆ ಹೋಗಿ ದೊಡ್ಡ ಅನಾಹುತ ಮಾಡೋದನ್ನ ತಪ್ಪಿಸಿದೀವಿ, ನಮ್ ಕೈಯಲ್ಲಿ ಇರೋದನ್ನ ನಾವು ತಪ್ಪದೆ ಮಾಡ್ತಿದೀವಿ ಅಂತ ಹೇಳ್ತಾರೆ. ಶಾರ್ಲೋಟ್ ಹ್ಯಾಂಕ್ ಮತ್ತೆ ವಿಲ್ ನ ಡೆರಿಯಲ್ಲಿ ಇದ್ದ ಮನೆಗೆನೆ ಕರ್ಕೊಂಡ್ ಬಂದಿದ್ದಾಳೆ. ಹ್ಯಾಂಕ್ ನ USA ಇಂದ ಕೆನಡಾಲಿ ಇರೋ ಮಾಂಟ್ರಿಯಲ್ ಗೆ ಕಳಿಸೋ ವ್ಯವಸ್ಥೆ ಮಾಡ್ತಿದ್ದಾಳೆ ಶಾರ್ಲೋಟ್. ಈ ಬಾರ್ಡರ್ ದಾಟ್ಸೋ ಕೆಲ್ಸಕ್ಕೆ ರೋಸ್ ಅವರೇ ಸರಿ ಅಂತ ಹ್ಯಾಂಕ್ ನ ಲೆರಾಯ್ ಅನ್ಕೊಳ್ಳಿ ಅಂತ ಆರ್ಮಿ ಯೂನಿಫಾರ್ಮ್ ನ ಹಾಕಿಸ್ಕೊಂಡು ರೋಸ್ ಹತ್ರ ಕರ್ಕೊಂಡ್ ಬರ್ತಾಳೆ. ಮಾಂಟ್ರಿಯಲ್ ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಹ್ಯಾಂಕ್ ಮತ್ತೆ ಅವನ ಫ್ಯಾಮಿಲಿಗೆ ಅಲ್ಲೇ ಸೆಟಲ್ ಆಗೋಕೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತಾರೆ, ಆದ್ರೆ ಯಾವುದೇ ಸಮಸ್ಯೆ ಇಲ್ದಂಗೆ ಬಾರ್ಡರ್ ದಾಟ್ಸೋಕೆ ನಿಮ್ಮ ಸಹಾಯ ಬೇಕು ಅಂದಾಗ ರೋಸ್ ಸ್ಮೈಲ್ ಮಾಡ್ತಿರೋದು ನೋಡಿದ್ರೆ ಒಪ್ಕೊಂಡ್ರು ಅಂತಾನೆ. ಯಾಕಂದ್ರೆ ಈ ಬಾರ್ಡರ್ಸ್ ಎಲ್ಲ ಸೃಷ್ಟಿಯಾಗಿರೋದು ಈಗ. ಮೊದಲು ರೋಸ್ ಅವರ ರೀತಿ ನೇಟಿವ್ ಅಮೆರಿಕನ್ಸ್ಗೆ ಇಡೀ ಅಮೆರಿಕ ಒಂದೇ ಆಗಿತ್ತು. ಹಾಗಾಗಿ ಕಾಡಿನ ದಾರಿಯಲ್ಲಿ ಹ್ಯಾಂಕ್ ಮತ್ತೆ ಅವನ ಫ್ಯಾಮಿಲಿನ ಅಂದ್ರೆ ಹ್ಯಾಂಕ್ ನ ಮಗಳು ರಾನಿ ಮತ್ತೆ ತಾಯಿಯನ್ನ ಮಾಂಟ್ರಿಯಲ್ಗೆ ಕಳ್ಸೋಕೆ ಏನಾದ್ರೂ ಮಾಡ್ತಾರೆ ಅಂತ ಕಾಣುತ್ತೆ. ಇದೇ ಸಮಯಕ್ಕೆ ಟ್ಯಾನಿಯಲ್ ಇಲ್ಲಿಗೆ ಓಡ್ ಬಂದು ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇ ಡಿಕ್ ಸೆಸ್ಕಿನ ಆತ್ಮವನ್ನ ಫಾಲೋ ಮಾಡ್ಕೊಂಡು ಅವಳು ಸಾವನ್ನಪ್ಪಿದ್ದ ಜಾಗಕ್ಕೆ ಬಂದಿರೋದ್ರಿಂದ ಮಿಲಿಟರಿ ಅವರು ಇಲ್ಲಿ ಗುಂಡಿಯಾಗಿತ್ತಾ ಇದ್ದಾರೆ. ಕೊನೆಗೂ ಟರ್ಟಲ್ ಶೆಲ್ ಒಳಗೆ ಇಟ್ಟಿದ್ದ ಒಂದು ಪಿಲ್ಲರ್ ಇವರಿಗೆ ಸಿಕ್ತು. ಇದನ್ನ ನೋಡಿರೋ ಟ್ಯಾನಿಯಲ್ ರೋಸ್ ಹತ್ರ ಬಂದು ಈ ವಿಷಯ ಹೇಳ್ತಾನೆ. ಪಿಲ್ಲರ್ ಸಿಕ್ತಿದ್ದಂಗೆ ಇದನ್ನ ಸೇಫ್ ಆಗಿ ಮಿಲಿಟರಿ ಬೇಸ್ ಗೆ ತಗೊಂಡು ಹೋಗ್ತಿದ್ದಾರೆ. ಇದರಿಂದ ಲೆರಾಯ್ಗೆ ಡೌಟ್ ಬಂದು ಕಲ್ನಲ್ ಫುಲ್ಲರ್ಗೆ ಇದೇನು ಕೇಜ್ ನ ಸೈಜ್ ಚಿಕ್ಕದ್ ಮಾಡ್ಬೇಕು ಅಂದ್ರೆ ಸಿಕ್ಕಿರೋ ಪಿಲ್ಲರ್ಸ್ ನ ಡೆರಿಯ ಮಧ್ಯಭಾಗಕ್ಕೆ ತಗೊಂಡ್ ಹೋಗ್ಬೇಕಲ್ವಾ, ನೀವು ನೋಡಿದ್ರೆ ಡೆರಿಯ ಹೊರಗೆ ಇರೋ ಬೇಸ್ಗೆ ಯಾಕೆ ತಗೊಂಡ್ ಹೋಗ್ತಿದ್ದೀರಾ, ಇದರಿಂದ ಕೇಜ್ ನ ಒಂದು ಡೋರ್ ತೆಗ್ದಂಗ ಆಗಲ್ವಾ ಅಂತ ಕೇಳಿದಾಗ ಪ್ಲಾನ್ ಚೇಂಜ್ ಆಗಿದೆ. ಇಟ್ಟೀಗ ನೆಮ್ಮದಿಯಾಗಿ ಮಲಗಿರೋದ್ರಿಂದ ಬೇಸ್ ಅಲ್ಲಿ ಈ ಉಲ್ಕೆಯ ಪೀಸ್ ನ ಸ್ಟಡಿ ಮಾಡೋಕೆ ತಗೊಂಡ್ ಹೋಗ್ತಾ ಇದೀವಿ, ನಿನ್ ಕೆಲ್ಸ ಇಲ್ಲಿಗೆ ಮುಗಿತು ಬಿಡು ಅಂತ ಕಲ್ನಲ್ ಫುಲ್ಲರ್ ಹೇಳಿ ಹೊಡ್ತಾರೆ. ಲೆರಾಯ್ಗೆ ಇವರೇನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಡೌಟ್ ಬರ್ತಾ ಇದೆ. ಇನ್ನೊಂದ್ ಕಡೆ ಮಾರ್ಜ್ ಮತ್ತೆ ರಾನಿ ಲಿಲಿಯ ಮನೆಗೆ ಬಂದಿದ್ದಾರೆ. ಇವಳಂತೂ ಇನ್ನೂ ಶಾಕ್ ಅಲ್ಲೇ ಆ ವೆಪನ್ ನ ಕೈಯಲ್ಲಿ ಇಟ್ಕೊಂಡೆ ಕೂತಿದ್ದಾಳೆ. ಮಾರ್ಜ್ ಮತ್ತೆ ರಾನಿ ಬ್ಲಾಕ್ ಸ್ಪಾಟ್ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಜೊತೆಗೆ ರಿಚ್ ಸಾವನ್ನಪ್ಪಿರೋ ವಿಷಯ ಹೇಳಿದಾಗ ಲಿಲಿಗೂ ತುಂಬಾನೇ ಬೇಜಾರಾಗುತ್ತೆ. ಮಿಲಿಟರಿ ಬೇಸ್ ಅಲ್ಲಿ ಪಿಲ್ಲರ್ ನ ತಗೊಂಡ್ ಬಂದು ಸ್ಟಡಿ ಮಾಡ್ತೀವಿ ಅಂತ ಹೇಳಿದವರು ಈಗ ಬೆಂಕಿಗೆ ಹಾಕಿ ನಾಶ ಮಾಡೋಕೆ ಹೊರಟಿದ್ದಾರೆ. ಈ ಡೌಟ್ ಮೊದ್ಲೇ ಲೆರಾಯ್ಗೆ ಇತ್ತು. ಅದಕ್ಕೆ ಗನ್ ಎತ್ಕೊಂಡ್ ಬಂದು ಎಲ್ಲರಿಗೂ ಹೆದರಿಸಿ ಆ ಪಿಲ್ಲರ್ ನ ಬೆಂಕಿಗೆ ಹಾಕ್ದಂಗೆ ತಡಿತಾನೆ. ಇದೇ ಸಮಯಕ್ಕೆ ಜನರಲ್ ಶಾ ಲೆರಾಯ್ ನ ತಮ್ಮ ಹತ್ರ ಕರೆಸ್ಕೊಂಡು ಮಾತಾಡಿದಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಅದೇ ಜನರಲ್ ಶಾ ಲೆರಾಯ್ ಜೊತೆ ಸೀರೀಸ್ ನೋಡ್ತಿರೋ ನಮಗೂ ಕೂಡ ಇವರ ಮುಖ್ಯ ಉದ್ದೇಶ ಏನು ಅನ್ನೋದನ್ನ ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡಿದರೆ. ಇಲ್ಲಿವರೆಗೂ ಇವರ ಉದ್ದೇಶ ಇಟ್ನ ಬಂಧಿಸಿ ರಷ್ಯಾದವರ ವಿರುದ್ಧ ವೆಪನ್ ನ ರೀತಿ ಬಳಸೋದಾಗಿರ್ಲಿಲ್ಲ, ಕೇಜ್ ನ ಓಪನ್ ಮಾಡಿ ಇಟ್ನ ಹೊರಗೆ ಬಿಡೋ ಪ್ಲಾನ್ ಮಾಡಿರೋದು. ಯಾಕಂದ್ರೆ ಶಾ ಪ್ರಕಾರ ಅಮೆರಿಕಾಗೆ ತೊಂದರೆ ಇರೋದು ರಷ್ಯಾ ಅವರಿಂದ ಅಲ್ಲ, ಅಮೆರಿಕಾದಲ್ಲೇ ಇರೋ ಜನರಿಂದ. ಅಮೆರಿಕಾದ ಒಳಗೇನೆ ಭಿನ್ನಾಭಿಪ್ರಾಯಗಳು ಹುಟ್ಕೊಂಡು ಒಬ್ಬೊಬ್ರು ಒಂದೊಂದು ರೀತಿ ಹೋರಾಟ ಹಿಂಸಾಚಾರ ಎಲ್ಲ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬ್ಲಾಕ್ ಸ್ಪಾಟ್ ಅಲ್ಲಿ ಆದ ಘಟನೆ ಬಗ್ಗೆ ಕೂಡ ಎಕ್ಸಾಂಪಲ್ ಕೊಡ್ತಾರೆ. ಜನರಿಗೆ ಭಯ ಇಲ್ಲ, ಅದಕ್ಕೆ ಮನ್ಸಿಗೆ ಬಂದಿದ್ ಮಾಡ್ತಿದ್ದಾರೆ ಅಂತ. ಅಮೆರಿಕ ಅಲ್ಲಿ ಸಿವಿಲ್ ವಾರ್ ಆಗೋದನ್ನ ತಡಿಬೇಕು ಅಂದ್ರೆ ಇಟ್ ಡೆರಿಯಿಂದ ಹೊರಗೆ ಬರಬೇಕು, ಇಡೀ ಅಮೆರಿಕಾದ ಜನರಲ್ಲಿ ಭಯ ಹುಟ್ಟಿಸ್ಬೇಕು. ಆ ಭಯದ ಕಾರಣದಿಂದ ಎಲ್ಲರೂ ತಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನ ನೋಡ್ಕೊಂಡು ಇರ್ತಾರೆ. ಅಮೆರಿಕಾದ ಜನರಿಗೆ ಅಮೆರಿಕಾದ ಪ್ರಜೆಗಳಿಂದನೇ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಲೆರಾಯ್ಗೆ ಭಯ ಅಂತೂ ಆಗಲ್ಲ, ಆದ್ರೆ ಕೋಪ ಬರುತ್ತಲ್ಲ. ಸೀನಿಯರ್ ಆಫೀಸರ್ ಅಂತಾನು ನೋಡದೆ ಜೋರಾಗಿ ಮಾತಾಡ್ತಾನೆ. ಇಲ್ಲೇ ತುಂಬಾನೇ ಜನರನ್ನ ಮಕ್ಕಳನ್ನ ಬಲಿ ಪಡೆದಿರೋ ಇಟ್ ಇಡೀ ಅಮೆರಿಕ ತುಂಬಾ ಓಡಾಡೋಕೆ ಬಿಟ್ರೆ ಇನ್ನ ಎಷ್ಟು ಮಕ್ಕಳು ಸಾಯ್ತಾರೆ ಗೊತ್ತಾ ಅಂತ ಕೇಳಿದ್ರೆ ಪ್ರತಿ ವರ್ಷ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸಾಯೋ ಮಕ್ಕಳಿಗಿಂತ ಕಡಿಮೆನೆ ಅಂತಾರೆ ಶಾ. ಅಲ್ಲ, ಇಟ್ ಮಕ್ಕಳನ್ನ ಸಾಯಿಸೋದಕ್ಕೂ ಕಾರ್ ಆಕ್ಸಿಡೆಂಟ್ ಗೂ ಏನ್ ಸಂಬಂಧ ಅಂತ. ಇಟ್ನ ಹೊರಗೆ ಬಿಟ್ಬಿಟ್ರೆ ಆಕ್ಸಿಡೆಂಟ್ ಅಲ್ಲಿ ಪ್ರಾಣ ಕಳ್ಕೊಳ್ಳೋ ಮಕ್ಕಳ ಜೊತೆ ಇಟ್ ಅಥವಾ ಪೆನಿವೈಸ್ ಸಾಯಿಸೋ ಮಕ್ಕಳ ಸಂಖ್ಯೆ ಕೂಡ ಸೇರ್ಕೊಳ್ಳುತ್ತೆ. ಇಲ್ಲ ಅಮೆರಿಕನ್ಸ್ ನ ಮನ್ಸಲ್ಲಿ ಭಯ ಹುಡ್ಸ್ಬಿಟ್ರೆ ಕಾರ್ ಓಡಿಸೋದೇ ಬಿಟ್ಬಿಡ್ತಾರೆ ಅಂತ ಶಾ ಯಾಕೋ ಅನ್ಕೊಂಡಿರೋ ಹಾಗೆ ಕಾಣ್ತಿದೆ. ಏನ್ ಲಾಜಿಕೋ ಇವ್ರದ್ದು ಅರ್ಥ ಆಗ್ತಿಲ್ಲ. ಲೆರಾಯ್ ಹೇಳ್ತಾನೆ, ನಿಮ್ ತಲೆ ಕೆಟ್ಟಿದೆ, ನಾನು ಈಗ್ಲೇ ಈ ವಿಷಯ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಗೆ ತಿಳಿಸ್ತೀನಿ, ಆಗ ಏನ್ ಉತ್ತರ ಕೊಡ್ತಿರೋ ನೋಡೋಣ ಅಂದಾಗ ಆಯ್ತು ನೀನ್ ಹೋಗಿ ಹೇಳೋ ಅಷ್ಟ್ರಲ್ಲಿ ಇಟ್ ತನ್ನ ಕೇಜಿಂದ ಹೊರಗೆ ಬಂದಿರುತ್ತೆ ಅಂತ ಹೇಳಿ ಆ ಪಿಲ್ಲರ್ ನ ನಾಶ ಮಾಡೋಕೆ ಆರ್ಡರ್ ಕೊಡ್ತಾರೆ. ಲೆರಾಯ್ ಜನರಲ್ ಶಾಗೆನೆ ಶೂಟ್ ಮಾಡ್ತೀನಿ ಅಂತ ಹೆದರಿಸಿ ಆರ್ಡರ್ ವಾಪಸ್ ತಗೊಳಕ್ಕೆ ಹೇಳಿದಾಗ ಹಿಂದೆಂದ ಕಲ್ನಲ್ ಫುಲ್ಲರ್ ಬಂದು ಲೆರಾಯ್ ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂತಾರೆ. ಕೊನೆಗೂ ಆ ಪಿಲ್ಲರ್ ನ ನಾಶ ಮಾಡಿದ್ರು. ಇದಕ್ಕೇನೆ ಕಾಯ್ತಿದ್ದ ಪೆನಿವೈಸ್ ಸೀವರ್ಸ್ ಅಲ್ಲಿ ಮಕ್ಕಳನ್ನ ಸಾಯಿಸಿ ಅವರ ರಕ್ತ ತುಂಬಿರೋ ಜಾಗದಲ್ಲಿ ಆರಾಮಾಗಿ ಮಲಗಿದ್ದವನು ಎಚ್ಚರಗೊಳ್ತಾನೆ. ಈ ಕಡೆ ವಿಲ್ ಮನೆಯಲ್ಲಿ ಒಬ್ನೇ ಇದ್ದಾಗ ಫೋನ್ ಬರುತ್ತೆ. ಯಾರು ಅಂತ ರಿಸೀವ್ ಮಾಡಿದ್ರೆ
ನೋಡಿದ್ರೆ ರಾನಿ ತುಂಬಾನೇ ದುಃಖದಲ್ಲಿ ರಿಚ್ ಬಗ್ಗೆ ಹೇಳ್ತಿದ್ದಾಳೆ. ಅವನ ಬಾಡಿ ಹೇಗಿತ್ತು ನೋಡ್ದ, ಉಸಿರಾಡೋಕಾಗದೆ ತುಂಬಾನೇ ನರಳಾಡಿ ಸಾವನ್ನಪ್ಪಿರೋ ಹಾಗೆ ಕಾಣ್ತಿತ್ತು. ಅವನ ಬಾಡಿ ನೋಡಿ ನನ್ನ ಬಾಯಲ್ಲಿ ನೀರ್ ಬರ್ತಾ ಇತ್ತು. ಅವನ ದೇಹದ ಪರಿಮಳ ಅಂತೂ ಕೇಳಂಗೆ ಇಲ್ಲ ಅಂತ ಹೇಳ್ತಿರೋದು ಕೇಳಿಸ್ಕೊಂಡ ವಿಲ್ಗೆ ಗೊತ್ತಾಯ್ತು ಇದು ರಾನಿ ಕಾಲ್ ಮಾಡಿರೋದಲ್ಲ, ಪೆನಿವೈಸ್ ಪ್ರಾಂಕ್ ಕಾಲ್ ಮಾಡಿರೋದು ಅಂತ. ಹಾಗಾಗಿ ನೀನು ನನಗೆ ಭಯ ಪಡ್ಸೋಕೆ ಆಗಲ್ಲ, ನಾನು ಹೆದರ್ಕೊಳ್ಳಲ್ಲ ಅಂತ ಹೇಳ್ಬೇಕಾದ್ರೆ ಪೆನಿವೈಸ್ ಮಾತಾಡ್ತಿರೋದು ಫೋನ್ ಅಲ್ಲಿ ಅಲ್ಲ ಮನೆಯಲ್ಲೇ ಕೇಳಿಸ್ತಾ ಇದೆ. ಯಾಕಂದ್ರೆ ಅವನು ವಿಲ್ ನ ಹಿಂದೆನೆ ಇದ್ದಾನೆ. ತಕ್ಷಣ ವಿಲ್ ಮುಂದೆ ಪೆನಿವೈಸ್ ಹಾರಿ ತನ್ನ ಡೆಡ್ ಲೈಟ್ಸ್ ನ ಇವನಿಗೆ ತೋರಿಸ್ತಾನೆ. ವಿಲ್ ಹೇಳ್ದಂಗೆ ಇವನು ಹೆದರ್ಕೊಳ್ಳಿಲ್ಲ ಅನ್ಸುತ್ತೆ. ಅದಕ್ಕೆ ಪೆನಿವೈಸ್ ಡೆಡ್ ಲೈಟ್ಸ್ ನ ತೋರಿಸಿ ಇವನನ್ನ ಕಂಟ್ರೋಲ್ಗೆ ತಗೊಂತಾನೆ. ಕೊನೆ ಎಪಿಸೋಡ್ ನ ಟೀಸರ್ ಅಲ್ಲಿ ವಿಲ್ ನಾಪತ್ತೆ ಆಗಿರೋದು ನೋಡಬಹುದು. ಅಂದ್ರೆ ಪೆನಿವೈಸ್ ಇಂಗ್ರಿಡ್ ತರ ವಿಲ್ ನ ಬಿಟ್ಟು ಹೋಗಿಲ್ಲ, ತನ್ನ ಜೊತೆನೆ ಕರ್ಕೊಂಡು ಹೋಗಿದ್ದಾನೆ. ಯಾಕೆ ಅಂತ ಕೊನೆಯ ಎಪಿಸೋಡ್ ಅಲ್ಲೇ ನೋಡ್ಬೇಕು. ಟೀಸರ್ ನೋಡಿದ್ರೆ 8ನೇ ಎಪಿಸೋಡ್ ಒಂದು ಮೂವಿ ತರ ಇರೋದಂತೂ ಪಕ್ಕ. ಕ್ಲೈಮ್ಯಾಕ್ಸ್ ನಾವ್ ಅನ್ಕೊಂಡಂಗೆ ದೊಡ್ಡದಾಗೆ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.